ಇರ್ಬೇಕು ನೋಡಿ ಇವ್ರದ್ದು. ಹಂಗ ಹಿಂಗ್ ಮಾಡಿ ತಮ್ಮದ ಸಾಧಿಸ್ಕೊಂಡ್ರು. ತಗೊಳ ಚಪ್ಪಲ್ ಮತ್ತ ಅದ್ರಾಗ ನಾಟಕ ಬೇರೆ ಮಾಡ್ತಾ ಮತ್ ತಗೊಂಡಿಲ್ಲ ತನ್ನಂಗ ಜೋರ್ ಬಾಯಿ ಮಾಡಿ ನನ್ನ ಸುಮ್ಕುಂದ್ರಿಸಿದ್ರು. ಯಾಕೆ ಸಿಟ್ ಮಾಡ್ಕೊಂಡ್ ಅಲ್ಲಿಗಿಂದ ಒದರಾಡ್ಕೋತ ಬಂದ. ತನುಜ ಏನಾಯ್ತಾ? ಎದಕ್ ಒದರಾಡ್ಕೋತ ಬಂದೆ ಅಲ್ಲಿಗಿಂದ? ಮತ್ತೇನ್ ಮಾಡ್ಲಿ ಒದರ್ಲಾರಿ. ಮಾಡುದ್ ಮಾಡ್ತಾರ ಅವ್ರು. ಮಾಡುದು ಮತ್ ನಾ ಏನ್ ಮಾಡೀನಿ ಹಂಗ ಹಿಂಗ ಜೋರ್ ಬಾಯಿ ಮಾಡಿ ಸುಮ್ ಕುಂದ್ರಿಸ್ಬಿಡುದು. ಏನು ಇರೋದಿಲ್ಲಲ್ಲ ತೋರ್ಸಾಕೊಂದ್. ಅದಕ್ಕ ನೀನು ಅಡ್ಡುಗೋಡಿ ಮೇಲೆ ದೀಪ ಇಟ್ರೆ ನನಗೆ ಏನ್ ಗೊತ್ತಾಗಬೇಕು? ಅಡ್ಡುಗೋಡಿ ಮೇಲೆ ದೀಪ ಇಟ್ಟಂಗ್ ಮಾತಾಡ್ತೀನಿ. ಏನ್ ಗೊತ್ತಾಗಬೇಕು? ಅಲ್ಲ ನಾ ಮುಕ್ಕೊಂಡಿದ್ದೆ ಬಿಡು, ಏನೋ ದನಿ ಕೇಳ್ತು, ಅದಕ್ಕ ಬಂದೆ ನಾನು. ಏನ್ ಹೇಳನ್ನಕ್ಕೇನ? ಆಕೆ ಆರ್ತಿ ಅದಲ್ಲ, ಅಲ್ಲಿ ನಿನ್ನೆ ಮಾಮಾರು ಹೊಸ ಚಪ್ಪಲ್ ತಂದಾರಲ್ಲ, ನೀ ಹಾಕೊಳ್ಳೋದ ಆಕಿಗೆ ಇಷ್ಟ ಇಲ್ಲ. ಹೊಟ್ಟು ಉರಿಯಾಕತೈತಿ. ಯಾಕೆ ಇಟ್ಟು ಚಪ್ಪಲ್ ತಂದ್ ಕೊಡ್ಬೇಕು ನಮ್ಮನ್ನ? ಹಂಗ ಹಿಂಗ ಹೊಟ್ಟು ಉರಿಯಾಕತೈತಿ. ಅದಕ್ಕ ತಾನು ತಗೊಂಡ್ ಹೋಗಿ ಪಟ್ಟನೆ ಬ್ಯಾಗ್ನ ಇಟ್ಕೋಬೇಕು ಅನ್ನೋದು ತನ್ನೊಳಗೆ ತನ ಮಾತಾಡತ್ತಿಲ್ಲ. ನಾ ಕೇಳಿನದನ್ನ ಕೇಳಿ ಅಲ್ಲಿ ಹೋಗಿಂದ ಹಾಕೊಂಡ್ರೆ ಆಯ್ತು ಬಿಡು. ಆಕಿಗೆ ಯಾಕೆ ಚಲೋ ಚಪ್ಪಲ್ ತಂದು ತಗೊಳತಿದ್ಲ. ನಾ ಬರೋದ್ಲಿ ಪಟ್ಟನೆ ಹಿಂದ್ ಕೈ ಇದು ಮಾಡಿಲ್ಲ. ಏನದವ್ರಿ ಅವ್ ಕೈಯಾಗಿ ಇನ್ನೊಂದ್ ಕೇಳಿದ್ರೆ ನಾ ಏನ್ ತಗೊಳಕ್ ಹ್ಯಾಂಗ ಹಿಂಗತ್ತ ಇಲ್ಲ ಬಾರ್ದು ಎಲ್ಲ ಜೋರ್ ಬಾಯಿ ಮಾಡಿ ನನ್ನ ಸುಮ್ಕೊಂಡಿಸಿದ್ರು. ಅವ್ ಹಿಂದ್ ಚಪ್ಪಲ್ ಕೈಯಾಗಿನ ಬಿಟ್ಲು, ತೋರ್ಸಿದ್ಲು. ಆಮೇಲೆ ಮತ್ತ ಅವ್ರ ಬಂದ್ ಅತ್ತಿ ಅದಾವಲ್ಲ ಬಂದ್ ಕಿಶನ್ ಹಾಕಿನು ಹಂಗ ಹಿಂಗ ಒದರಾಡಿ ಏನ್ ಕಿಮ್ಮತ್ತಿಲ್ಲ. ನನ್ನ ನೋಡಿ ಅದೇನು ಕಾಸೆಡ್ ಚಪ್ಪಲ್ ಹಾಕಿಲ್ಲ, ಆಕಿ ಬೇಕಾದ 10 ಜೋಡ್ ತಂದ್ ಕೊಡ್ತೀನಿ ಅಂತಾವು. ಅದಕ್ಕೆ ಏನ್ ಆಟ ಕಳ್ತನ್ ಮಾಡೋದು ಅಂತ ಅವಶ್ಯಕತೆ ಐತಿ? ಇಲ್ಲ ಬರ್ಸ್ ಹೊರ್ಸಕತೆ ನನ್ ಮಗಳ ಮೇಲೆ ಹಿಂಗ ಜೋರ್ ಬಾಯಿ ಮಾಡಿ ಹೋದ್ರಿಬ್ರು. ಇದ್ದಿದ್ದ ಕರೆ ತಗೊಳತಿದ್ದ ಆದ್ರೂ ಒಪ್ಕೊಳ್ಳಲಾಗ್ಯಾರ. ಮತ್ ನನಗ್ ಸಿಟ್ಟು ಬರೋದಿಲ್ಲ. ತಲೆ ಕೆಡ್ಸಂದ್ಯಾ? ಅವ್ರ ಬಗ್ಗೆ ಗೊತ್ತೇ ಐತಲ್ಲ, ಮಾಡೋದ್ ಮಾಡಿ ಕಿಶನ್ ಮತ್ ನಾ ಏನ್ ಮಾಡೀನಿ ಅಂತ ಜೋರ್ ಬಾಯಿ ಮಾಡಿ ಸುಮ್ ಕುಂದ್ರಿಸ್ಬಿಡ್ತಾರ. ಗೊತ್ತೇ ಐತಿ ನಿನಗ. ಅದನ್ನ ಮತ್ತೆ ಯಾಕೆ ನೀ ಅಷ್ಟು ತಲೆ ಕೆಡ್ಸೋಕತಿ? ಅದನ್ನ ನೀ ಅಲ್ಲ, ನಾನು ನಿನ್ನೆ ಕೇಳಿನಿ. ನಿನ್ನೆ ಏನಲ್ಲಿ ಹೊಂಟಿದ್ವಲ್ಲ ಅವಾಗ ನಾನೇ ಕೇಳಿನಿ. ಆಯ್ತು ಅಣ್ಣ ಚಪ್ಪಲ್ ತಂದು ಕೊಟ್ಟ ಅಂತ ನೋಡಿ ಯಾಕೆ ಕೊಡ್ಬೇಕು, ನಾನೇ ತಗೋತೀನಿ, ನಾನೇ ಹಾಕೋತೀನಿ, ಹಾಕೊಂಡ್ಬಿಡು, ನೀ ಹಾಕೊಂಡ್ ಏನ್ ತಗೊಳಕ್ ಬರಲ್ಲ ಅತ್ತಿ ಆರ್ತಿ ಹೇಳ್ತೀನಿ, ನಾನೇ ಕೇಳಿನಿ. ನೀ ಸುಳ್ಳು ಹೇಳ್ತೈತ್ ನಾ ಯಾಕೆ ನಂಬ್ಲಿ? ಅವ್ರದ್ ಬಾರಂಬರ್ ಕಲ್ ನೋಡ್ಕೋತ ಬಂದಿನಿ, ನನ್ಗೆ ಗೊತ್ತಾಗೋದಿಲ್ಲ. ನಿನಗ್ ಗೊತ್ತೈತಿ, ನೀ ನಂಬ್ತಿ. ಈಗ ಮಾಮಾರು ನನ್ ಗಂಡ್ ಬರ್ಲಿ ಅವಾಗ ಏನ್ ಮಾಡ್ತಾರ ಇವ್ರು? ಇಲ್ಲ ಬರ್ದ್ ನನ್ ಮ್ಯಾಲ ಹೊರಿಸಿ ಸುಮ್ಮನೆ ಗಂಡನ ಕನ್ನ ಕೆಟ್ ಮಾಡಿರ್ತಾರ ಇವ್ರು. ಅದು ಹಿಂದೆ ಯೋಚನೆ ಮಾಡಲ್ಲ, ಮುಂದೆ ಯೋಚನೆ ಮಾಡಲ್ಲ. ನನ್ ಗಂಡಂತ್ರು ನಿತ್ಯ ಬಿಡ್ತಾನ ಜಗಳ ತೆಗಿಯಕ್. ಗೊತ್ತೈತಲ್ ನಿನಗ? ಅವರು ಹಂಗೇನಿಲ್ಲ, ಎಲ್ಲ ನೋಡ್ತಿರ್ತಾರ. ಸುಮ್ ಕುಂದ್ರ, ನಾ ಹೇಳ್ತೀನಿ. ಗೊತ್ತೈತಿ ನನಗೂ. ಸುಮ್ ಕುಂದ್ರ, ಏನ್ ಮಾಡ್ಬೇಕ್ ಮಾಡ್ತೀನಿ. ಸುಮ್ ಕುಂದ್ರೆ ಏನೋ ತಲೆ ಕೆಡ್ಸೋಕ್ ಹೋಗ್ಬೇಡ. ಹೋಲ್ಬಿಡು, ಈಗ ಅವ್ರ ಬಗ್ಗೆ ತಲೆ ಕೆಡ್ಸೋ ನೀ ಯಾಕೆ ಟೆನ್ಷನ್ ಮಾಡ್ಕೋತಿ? ನೀ ಟೆನ್ಷನ್ ಮಾಡ್ಕೊಂಡ್ರೆ ನಿನ್ ಹೆಲ್ತ್ ನಿನಗೆ ಹಾಳಾಗೋದು. ಅವ್ರೇನಿಲ್ಲ, ಅವ್ರ ಆರಾಮೇ ಇರ್ತಾರ. ಹೋಲ್ಬಿಡು, ದಿನ ಸಾವಿರಗಳವ್ರು ಯಾರನ್ನಂಗ ದಿನ ಇದ್ದಿದ್ದೆ ಅವ್ರದ್ದು. ಒಂದ್ ಕಿರಿಕಿರಿ ಇದ್ದಿದ್ದೆ. ಯಾರ ಇದ್ ಮಾಡ್ತಾರ? ನಡಿ, ನಾವು ಖರ್ಚಿಕಾಯಿ ಮಾಡೇವಿ, ತಿಂದ ನೋಡಿಲ್ ನೋಡ. ಒಂದೆರಡು ತಿನ್ನೋ ನಡಿ. ಬರೀ ಮಾಡುದೇ ಆಯ್ತು. ಮಾಡುದು ದನ ದುಡ್ಸೋತಾರ. ನಮ್ಗೇನ್ ಹಾಕಿಲ್ಲ ತಿನ್ನಾಕ ಮಾಡಕ. ಏನಿವ್ರು ಹಂಚ್ಕೋತ್ ಕುಂದ್ರುದೆ. ನಡಿ ಹೋಗುನು. ಖರ್ಚಿಕಾಯಿ ತಿನ್ನಕ್ ಹೋಗಕ್ಕೆ ನೀನು ಅಲ್ಲಿದ್ರಲ್ಲ ತಿನ್ನಕ್ ನಿನಗ. ಅವಾಗ ಅವ್ರೆಲ್ಲ ಬಡ ಬಡ ಡಬ್ಬೆ ಹಾಕಿ ಆ ಸಂದ್ ಕೈತಲ್ಲ ಅದ್ರ ಹಾಕಿ ಕಿಲಿ ಹಾಕಿಟ್ಟ. ಏನ ಕಿಲಿ ಹಾಕಿಟ್ಟಾರ? ಮಾಡ್ದವ್ರ ನಾವ್, ಮಟ್ಟದವ್ರ ನಾವ್, ಎಲ್ಲಾ ಮಾಡ್ದವ್ರ ನಾವು. ಒಂದ್ ತಗೊಂಡ್ ತಿನ್ನಕ ಇದು ಇಲ್ಲ ನೋಡಿ ಮನ್ಯಾಗ ಅನು ಇಲ್ಲ. ಏನ್ ಬರೀ ಮನಿ ಕೆಲ್ಸಕ್ಕೆ ಬಳಸೋತಾರ ನಮ್ನ. ಏನ್ ತಿನ್ನಕ್ ಬಿಡ ಉನ್ನಕ್ ಬಿಡ. ಇವ್ರ ಮನ್ಯಾಗ ನಾವೇಕಿರ್ಬೇಕು ಹಂಗಾದ್ರೆ? ನಾವು ನಮ್ ತವ್ರ ಮನ್ಯಾಗ ಆರಾಮ್ ಇರ್ತೇವೆ ಬಿಂದಾಸ. ಇಲ್ಲೇ ಇರ್ಬೇಕು ಹಂಗಾದ್ರೆ ನಾವು? ಇವ್ರ ಮನೆಗ್ ಸುಮ್ಮನೆ ಕೆಲ್ಸಕ್ಕೆ ಕರ್ಕೊಂಡ್ ಬಂದಕ್ಕ ಅಂತಾರ ಇವ್ರು. ಕರ್ಕೊಂಡ್ ಬರ್ದಿರ್ತಾರ, ಯಾರ ರೊಕ್ಕ ಕೊಟ್ಟಿಟ್ಕೊಳ್ಳಿ ಗೊತ್ತಕ್ಕೆ. ಬಾಂಡೆದಕ್ಕಿಗಿ, ಒಗ್ಯಾನ್ದಕ್ಕಿಗಿ, ಅಡ್ಗಿ ಮಾಡಕ್ ಸಪ್ರೇಟ್, ಎಲ್ಲಾ ಕಸ ಮುಸ್ರಿ ಎಲ್ಲಾ ಮಾಡಕ್ ಸಪ್ರೇಟ್ ಎಲ್ಲಾ ರೊಕ್ಕ ಇಸ್ಕೊತಾರಲ್ಲ ಪಗಾರ. ಅವ್ರು ಬರಬ್ಬರಿ ಅಕ್ಕಾರ. ಇದೊಂದ್ ಮದ್ವಿ ಮಾಡ್ಕೊಂಡು ತಾಯಿ ಕಟ್ಕೊಂಡ್ ಸುಮ್ನ ನಾಟಕ ಮಾಡ್ಕೊಂಡು ಮನಿ ಕೆಲ್ಸಕ್ಕೆ ದಬ್ಬ್ಯಾರ ನಮ್ಗೆ. ಏನ್ ಮತ್ತೊಂದ್ ಕಿಲ ಮದಕೊಂದ್ ಕಿಲ. ಹೋಲ್ ಬಿಡ, ಅಟ್ ತಿಂದ್ರ ನಮಗರ ಏನ್ ಬರೋದು? ತಾವೇ ತಿನ್ನೋ ಲೆಕ್ಕ. ತಿಂದ್ರೆ ಏನು ಬರೋದಲ್ಲ, ಇವ್ರು ಮಾಡು ಕೆಲ್ಸಕ್ಕೆ ಸಿಟ್ಟು ಬರಾಕತ್ತೈತಿ ನನಗ್. ನೋಡಾತೀನಿ ನನಗೇನ್ ಹಕ್ಕಿಲ್ಲ, ನಾನು ಬೇಕತ್ತೆ ಅಕ್ಕಿಲಿ ಒಡದರೆ ತಗೋತೀನಿ ನೋಡಕತ್ತಿ. ಇಟ್ಟೋತ ನಮ್ಮ ಮನೆ ಕೆಲಸದವ್ರ ಗತಿ ಎಲ್ಲ ಮಾಡ್ಸ್ಕೊಂಡ್ರ ನಮ್ದು. ಇವ್ರ ಏನ್ ಬರೀ ಚಾಕ್ರಿ ಮಾಡಕ್ ಬೇಕು ನಾವು? ನಮಗ್ ಹೆಂಗ್ ಬೇಕು ಹಂಗಿರೋರೆ ನಾವು. ತನುಜ ನಿಂದ್ರವ. ಈಕಿ ಏನ್ ಮತ್ತೊಂದ್ ಏನ್ ಮಾಡ್ಕೊತಾ ಏನ್ ಸುದ್ದಿವ ಜಗಳ. ತಡಿ ಬಂದೆ ನಾನು. ಸುಮ್ಮಿರ, ಎದಕ್ ಬೇಕು? ನೀ ಸುಮ್ಮಿದ್ ಬಿಡು. ನೀ ಹಿಂಗ್ ಮಾಡಿ ಇಲ್ಲಿಗೆ ಬಂದಿ, ಸುಮ್ಮಿದ್ ಬಿಡು ನೀನ್. ಏನ್ ಮಾಡಕತ್ತೀರಿ ಇಲ್ಲಿ ಒಳಗ? ಏನ್ ಮಾಡುಣ್ರಿ, ತಿನ್ನಂಗಾಗಿತ್ತು ಅದಕ್ಕ ಕಿಲಿ ಹಾಕಿಟ್ಟಿದ್ರಲ್ಲ ತೆಗೆದು ಕುತ್ಕೊಂಡ್ ತಿನ್ನಾಕತ್ತೀವಿ. ಆ ಹುಡುಗಿಗೆ ಹಾಕಿಡ್ಬೇಕತ್ ನಾ ಇಟ್ಟಿನಿ, ತೆಗೆದು ತಿನ್ನಾಕತ್ತೀರಲ್ಲ. ನಾಚಿಕ್ ಬರಲ್ಲ ನಿಮಗ? ನಮ್ಗೆ ಯಾಕೆ ನಾಚಿಕ್ ಬರ್ಬೇಕು? ನಮಗೇನ್ ಮನೆ ಹಾಕಿಲ್ಲ ಏನ್ ಕೆಲಸ ಮಾಡಕ್ ಅಟ್ಟೆ ಕೆಲಸದವ್ರ ಗತಿ ಬೇಕು ನಾವ್ ಅಟ್ಟೆ. ಏನ್ ನಮಗ ಬೇಕಂತಿತ್ತು ತಗೊಳಕ ಮಾಡಾಕ ಏನ್ ಬ್ಯಾಡನ? ಎಷ್ಟ್ ಮಾತಾಡದ್ ಕಲ್ತಿ ಮಾತಾಡ. ನೀವ್ ಹೆಂಗ್ ನಡ್ಕೊಳಕತ್ತೀರಲ್ಲ ಹಂಗ ಬಾಯಾಗ ನನ್ನನ್ನು ಮಾತ್ ಬರಕತ್ತಾವ. ಮರುದಿನ ಬೆಳಿಗ್ಗೆ ಹೆಂಗೈತಿ ಗಾಡಿ ಇದೆ ನೋಡ್. ಇದೇ ಬುಕ್ ಆಗಿತ್ತಲ್ಲ, ಇವತ್ತು ಡೆಲಿವರ್ ಮಾಡಿದ್ರು. ಇನ್ನ ಇದ್ರ ಮೇಲೆ ಬಿಸ್ನೆಸ್ ಹೋಗುದು ಬರುದು ಎಲ್ಲ ಇದ್ರ ಮೇಲೆ. ಇನ್ನ ಏನ್ ಬ್ಯಾಳಿ ಕಾಳ ಅಕ್ಕಿ ಅಲ್ಲಿದಿಂದ ಇಲ್ಲಿದಿಂದ ಅಲ್ಲಿ ಸ್ಥಳಾಂತರ ಮಾಡುದು. ಅದ್ರ ಮೇಲೆ ನಮಗ್ ಬಾಡಿ ಸಿಗ್ತೈತಿ. ಸ್ವಂತ ನಂದೇ ಐತಿ, ಎಲ್ಲಾ ಲಾಭ ನನ್ಗೆ ಉಳಿತೈತಿ. ಮತ್ತೊಬ್ಬ ಗಾಡಿ ಹೊಡಿತಿದ್ದೆ ಅವಾಗ. ಅದು ಪಗಾರಕ್ಕೆ ಕೊಡ್ತಿದ್ರು, ಹೋಗಿ ಹಾಕ್ತಿದ್ದೆ ಮಾಡ್ತಿದ್ದೆ.
ಅದು ಪಗಾರ ಅಷ್ಟು ಉಳಿತೈತಿ ನನಗ. ಈಗ ಏನಿಲ್ಲ, ನಾನೇ ಓನರು, ಎಲ್ಲಾನು ತಗೊಂಡ್ ಹಾಕಿದ್ದು ನನ್ಗೆ ಉಳಿತೈತಿ, ಎಲ್ಲ ನನ್ಗೆ ಉಳಿತೈತಿ. ನಾ ಹ್ಯಾಂಗ್ ದುಡ್ತೀನಿ ಅದ್ರ ಮೇಲೆ ಬೇಕಾದಂಗ್ ಗಳಿಸ್ಬೋದು. ಮತ್ತೆ ಲಾಭ ಐತಿ, ಬೇಕಾದಂಗ್ ಕಾಳ ಬ್ಯಾಳಿ ಕಾಳ ಅಕ್ಕಿ ಎಲ್ಲಾನು ಸಿಗ್ತೈತಿ ನಮಗ್. ಚಂದ ಐತಪ್ಪ, ಚಂದ ಐತಿ, ಬಹಳ ಚಂದ ಐತಿ. ಕರೆನೆ ನೀವ್ ಚಂದಗೆ ಮಾಡ್ಕೊಂಡ್ ಹೋಗಪ್ಪ. ಎಲ್ಲಾರ ಮಾರಿ ಮೇಲೆ ಹೊಡೆದಂಗ್ ಮಾಡ್ಕೊಂಡ್ ಹೋಗ್. ಕುಡಿದ್ ಗಿಡಿದ್ ಬಿಡು, ಚಂದ ಮಾಡ್ಕೊಂಡ್ ಹೋಗ್. ಕರೆನೆ ರೀ, ಬಹಳ ಚಂದ ಐತಿ. ಚಂದಗೆ ಮಾಡ್ಕೊಂಡ್ ಹೋಗ್ರಿ, ಎಲ್ಲಾ ಚಲೋ ಆಗ್ತೈತಿ ತಗೋರಿ. ಏನಪ್ಪ, ಎಲ್ಲಾ ಚಲೋ ಆಗ್ತೈತಿ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಹಿಂಗ ಬೆಳ್ಕೊತ ಹೋಗ್ರಿ. ತಡಿಪ್ಪ, ಮನಿ ಹೆಣ್ಮಗಳು ಆರ್ತಿನ್ ಕರಿತೀನಿ, ಆಕಿನೇ ಕಾಯಿ ಹೊಡಿಯಲಕ್. ಪೂಜೆ ಗೀಜೆ ಮಾಡಿ ಒಳಗ್ ಹೋದ್ಲೋಡ, ಎದಕ್ಕೆ ಹುಡುಗಿ ಹೇಳಾತೈತಂದು. ಆರ್ತಿ, ಆರ್ತಿ ಪಾರ್ವ ಇಲ್ಲಿ, ಕಾಯಿ ಹೊಡಿವ ಆರ್ತಿ. ಅದು ಆನೆಲ್ಲ ಅದನ್ ಬೇಕು, ಆನೆಲ್ಲ ಏನಲ್ಲ ಇನ್ನ ಬಂದಿಲ್ಲಪ್ಪ, ಡ್ಯೂಟಿಗೆ ಹೋಗ್ಯಾನಲ್ಲ, ಇನ್ನ ಬಂದಿಲ್ಲ. ಬಂದಿದ್ ನೋಡ್ತಾನ ತಗೋ. ನೀ ಏನ್ ಇವತ್ತೇನ್ ಹೋಗಲ್ಲ, ನಾಳೆ ಚಲೋ ಮಾಡ್ತೇವಿಲ್ಲ. ಮೂರ್ತಾಗಿರ್ತ ಇವತ್ತೇ ಚಲೋ ಐತಿ. ಆದ್ರೂ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇವತ್ತೇನ ಕಾಯಿ ಹೊಡೆದ್ ಪೂಜೆ ಮಾಡಿರ್ತಿದ್ ಬಿಡು. ಇಲ್ಲಿ ಮನಿ ಮುಂದ್ ಮಾಡಿದ್ದಲ್ದೆ ಅಲ್ಲಿ ಗುಡಿಗೆ ಹೋಗಿ ಪೂಜೆ ಮಾಡ್ಸಂಬ. ಏನ್ ಎಲ್ಲಾ ಚಲೋ ಆಗ್ಲಿ. ಮತ್ತ ಹಂಗಾದ್ರೆ ಮುಹೂರ್ತ ಯಾವತ್ ಚಲೋ ಇರ್ಲಿಲ್ಲ ಅವತ್ತೇ ಕೆಲಸ ಸ್ಟಾರ್ಟ್ ಮಾಡಕತ್ತೈತಿ. ಯಾಕಂದ್ರೆ ಚಲೋ ಆಗ್ಬೇಕಲ್ಲಪ್ಪ. ತಗೊಂಬಂದಿ ಲೋನ್ ಕಟ್ಟಿ ಎಲ್ಲಾ ಪಟ ಪಟ ಲೋನ್ ಮುಟ್ಟಿಸಿ ಎಲ್ಲಾ ನಿಮ್ ಕಾಲ್ ಮೇಲೆ ನೀವು ಮೆಟ್ಟಿ ಹಚ್ಚಪ್ಪ. ಇಲ್ಲಿದಿಂದ ಗುಡಿ ಹೋಯ್ತೀನಿ, ಗುಡಿಗೆ ತಗೊಂಡ್ ಹೋಗಿ ಅಲ್ಲಿಷ್ಟು ಮಾಡ್ತೀನಿ. ಬರೋ ಮುಂದ್ ಗುಡಿ ಮುಂದೆ ನಿಂದ್ರಿಸಿ ನಮಸ್ಕಾರ ಮಾಡಿ ಬಂದ್ಯಾ. ನನಗೂ ಅಲ್ಲೇ ಇದು ಮಾಡಿಸ್ಬೇಕಂತ ಗೊತ್ತಾಗ್ಲಿಲ್ಲ, ಈಗ ತೊಗೊಂಡ್ ಹೋಗ್ತೀನಿ. ಮೊದಲು ನಿಮ್ಗೆ ತೋರಿಸ್ಬೇಕತ್ತಿತ್ತ, ಅದಕ್ಕೆ ತೊಗೊಂಬಂದೆ. ಆಯ್ತಪ್ಪ, ಇವ್ರಿ ಗುಡಿಗೆ ತಗೊಂಡೋಗಿ ಮತ್ತೆ ಅಲ್ಲಿ ಇದು ಮಾಡು, ಸಮಾಧಾನ ಆಕೈತಿ. ಏನ್ ಜೋರ್ ಐತಲ್ಲ, ಹೊಸ ಗಾಡಿ ತಂದಿರನ್ವಾ ಗೌರವ? ಹ್ಞೂ, ಹೊಸ ಗಾಡಿ ನೋಡು ತಗೊಂಬಂದ ನನ್ ಮಗ. ಲೋನ್ ಹಾಕಿದ್ದ, ತಂದ ಸ್ವಂತ ಉದ್ಯೋಗ ಮಾಡ್ಬೇಕಂತಂದು ತಗೊಂಡ್ ನೋಡು. ಇವತ್ತ ತಂದಾನ. ಅಲ್ಲಿ ಒಂದಿಟ್ಟು ಗುಡಿಗೆ ಒಂದಿಟ್ಟು ತಗೊಂಡ್ ಹೋಗಂದಿನಿ, ಇಲ್ಲಿ ಪೂಜೆ ಮಾಡೇವಿ, ತಗೊಂಡ್ ಹೋಗಂದೆ. ಹೌದನ? ನಾ ಎಲ್ಲಿ ಸೆಕೆಂಡ್ ಹ್ಯಾಂಡ್ ಏನತ್ತಲ್ಲ ಅಂತ ತೊಂದರ ಮಾಡಿದ್ದೆ ನಾನು. ಅಯ್ಯ, ನೀನು ಬೇಯಿಸದಿ ಬಿಡವ, ಅದನ್ನ ಸೆಕೆಂಡ್ ಹ್ಯಾಂಡ್ ಗೊತ್ತೆ ಕಾಣ್ತಿತ್ತೇನು? ಹೊಸದೇ ಒಟ್ಟು ರೊಕ್ಕ ಲೋನ್ ಮಾಡಿ ತಗೊಂಡ್ ನಾನು. ಸೆಕೆಂಡ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್. ಅಯ್ಯ, ಮತ್ತ ಏನು ಹಿಂದಿದು ಇಲ್ಲ ಏನಿಲ್ಲ, ಮತ್ತ ಅಷ್ಟೆಲ್ಲ ರೊಕ್ಕ ಎಲ್ಲಿ ಬರ್ತಾವು? ಅದಕ್ಕೆ ತಗೊಂಡಾರ ಹಿಂಗತ್ ಮಾಡಿದ್ನ. ಅಷ್ಟ ನೋಡಿ ಅದ್ರಾಗೆ ತಗೊಂಡು ಮಾಡ್ಕೊಂಡು ಕರೆಕ್ಟ್ ಮಾಡಿದ್ದೆ. ಅದ್ರಾಗ ಏನೈತ್ ಬಿಡು, ಅಷ್ಟ್ಯಾಕ್ ಸಿಟಿ ಇರ್ತಿ. ಅಯ್ಯ, ಲೋನ್ ಏನ್ ಸಿಗುದಿಲ್ಲನ? ಸ್ವಂತ ಮನಿ ಐತಿ, ಹೊಲ ಐತಿ, ಇಟ್ಟಾನ, ಅದ್ರ ಮೇಲೆ ಲೋನ್ ಕೊಟ್ಟಾರ, ಮತ್ ಮಾಡ್ಕೊಂಡ್ ಹೊಂಟಾನ. ಅದ್ರಾಗ ಏನೈತಿ? ಹಳಿ ತಗೊಂಡು ಚಂದ ಗಿಡ ಹಂಗಾಕೈತಿ. ಆಗ್ಲಿ ತಗೋರ್ವ, ಆಗ್ಲಿ, ಒಟ್ಟು ಹೆಂಗಾರ ಆಗ್ಲಿ, ಒಟ್ಟು ಚಲೋ ಹೊತ್ತಿಗೆ ಸಂಸಾರ ಮಾಡ್ಕೊಂಡು ಹೋಗ್ಲಿ, ತಂಬಾಳದಾಗ ಮೆಟ್ಟಿ ಹತ್ಲಿ, ಅಟ್ಟೆ ಬೇಕಿಲ್ಲ. ಮತ್ತೆ ಯಾಕೆ ಅದನ್ನ ಇದನ್ನ ಮಾತಾಡ್ತಿ? ಒಟ್ಟು ತಂದಾನ ಚಲೋ ಆಗಿತ್ತು. ಮತ್ ಹಂಗನ್ನಲ್ಲ, ಇಲ್ಲ ಬರ್ದೆಲ್ಲ ಮಾತಾಡ್ತಿ. ಆಯ್ತು ತಗೋರಿವ, ಏನೋ ಒಂದ್ ಬಾಯ್ ತಪ್ಪ ಅಂದಿದ್ದಕ್ ನೀ ಏನ್ ಅದನ್ನ ಹಿಡಿತಿಲ್ಲ. ಹೋಗಲ್ಲ ಅಕ್ಕ ನೀನು, ಹೋಗಿ ಪೂಜೆ ಗೀಜೆ ಮಾಡ್ಸಂಬ. ಇಟ್ಟಿದ್ದ ದೇವ್ರ ಹೆಣ್ಮಕ್ಳು ಖುಷಿ ಆಯ್ತಾನ? ಖುಷಿಯಾಗಿರ್ಬೇಕಿಲ್ಲ ನಿನಗೆ. ನನ್ ಗಂಡ ಬರೀ ಕುಡಿತಾನ, ಏನು ಇದ್ರದ್ದು ಸಂಸಾರ ಜವಾಬ್ದಾರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ತಂತಿದ್ದಲ್ಲ, ಈಗಡೆ ಚಲೋ ತೆಗೆ ಮಾಡಾಕತ್ತಾನ, ಅದ್ರ ಖುಷಿ ಪಡು. ಹುಣ್ವಾ, ಖುಷಿ ಪಡ್ತೀನಿ. ಅದೊಂದಿಟ್ಟು ಕುಡಿದ್ ಬಿಟ್ಟು ಚಂದಗೆ ಮಾಡ್ಕೊಂಡು ಹೋದ್ರೆ ಸಾಕು ನೋಡಿ, ಖುಷಿ ಪಡ್ತೀನಿ. ಈಗ ಖುಷಿ ಆದಂಗ ಆಗೈತಿ. ತಾನೇ ಜವಾಬ್ದಾರಿ ತಗೊಂಡ್ ನಾನು ಒಂದಿನ ಮುಂದ್ ಬರ್ಬೇಕು ಜೀವನದಾಗತ್ತಂತ ತಾನೇ ತಗೊಂಡ್ ನಿರ್ಧಾರ. ಖುಷಿ ಆಗೈತಿ. ಮೊದಲ ಈ ವಿಚಾರ ನಮ್ಮ ಅವ್ವ ಫೋನ್ ಹಚ್ಚಿ ಹೇಳ್ತೀನಿ, ಹೇಳೇ ಇಲ್ಲ. ಒಮ್ಮೆ ಬಂದಿಂದ ಹೇಳಿದ್ರಾಯ್ತು, ಸುಮ್ಮ ಅಂತಿರ್ಬೇಕು ಬಿಡೋತ್ ನಾ ಮಾಡಿದ್ದೆ. ಆದ್ರೆ ನಮ್ಮ ಅವ್ವ ಹೇಳ್ತೀನಿ, ಬಾಳಂದ್ರೆ ಬಾಳ ಖುಷಿ ಪಡ್ತಾಳ ನಮ್ಮವ್ವ. ಆಯ್ತು ಹೇಳಿ ಹೋಗು. ನಾನು ಒಂದಿಟ್ಟು ನಮ್ಮ ಅವ್ವ ಫೋನ್ ಹಚ್ಬೇಕಾಗಿತ್ತು, ಯಾಕಂದ್ರೆ ನನ್ನ ತಂಗಿನ ನೋಡಿ ಹೋಗಿದ್ರ ಮೊನ್ನೆ ಏನ ಮತ್ತ ಅವ್ರ ಕೇಳಿದ್ರತ್ವ, ಏನು ಇಲ್ರಿ ನಾವು ಒಪ್ಕೊಂಡೇವು ಮೆಂತ ನೋಡಕ್ ಬರ್ರಿ ಮಾಡ್ರಿ ಅತ್ತಂದು ಒಪ್ಕೊಂಡಾರತ್ತ. ಅದಕ್ಕೆ ಅದೊಂದಿಟ್ಟು ಕೇಳ್ಬೇಕಾಗಿತ್ತು, ಏನು ಎತ್ತ ಅನ್ನೋದು. ಅದಕ್ಕೆ ಅದೊಂದಿಟ್ಟು ಕೇಳಿ ಬಗೆಹರಿಸಿ ಇದು ಮಾಡ್ತೀವಿ. ಹೌದನ? ಮತ್ ಬಿಟ್ಟಿದ್ರಿ ಏನು ಹೇಳಿಲ್ಲ ತಂದಿದ್ದಿ? ಹೇಳಿದ್ದಿಲ್ಲತ್ತ. ಮತ್ ಅವಾಗೆ ಫೋನ್ ಹಚ್ಚಿ, ಇಲ್ರಿ ಹಿಂಗ ಇಷ್ಟ ಆಗೈತಿ, ಮತ್ತ ಕೊಡ್ತೀರೇನ್ರಿ, ಮತ್ ಮೆಂತ ನೋಡಕ್ ಬರ್ರಿ ಅಂದಾರತ್ತ. ಅದಕ್ಕೆ ವಿಚಾರ ಮಾಡತ್ತಾರ ಇವ್ರು, ಆಜು ಬಾಜು ಎಲ್ಲ ಕೇಳಾರತ್ತ. ಇಲ್ಲ ಚಲೋ ಅದಾನ ಹುಡುಗ, ಹಂಗೇನಿಲ್ಲ ತಂದಾರತ್ವ. ಅದ್ರ ಸಂಬಂಧ ಮತ್ತೆ ಏನ್ ಮಾಡುದು ಏನಿಲ್ಲ, ಅದಕ್ಕ ನೋಡ್ಬೇಕಾಗಿತ್ತು. ಹುಡುಗ ಎಲ್ಲ ಚಂದ ಅದನ್ ಬಿಡು, ನಾನು ನೋಡಿದ್ದೆ, ಇಂಜಿನಿಯರ್ ಹುಡುಗ. ಅದ್ರ ಮನಿ ಏನಿಲ್ಲ, ಸ್ವಂತ ಮನಿ ಏನಿಲ್ಲ, ಹೊಲ ಐತತ್ತ. ಅದಕ್ಕೆ ವಿಚಾರ ಮಾಡತ್ತ ನಾವು. ಹೌದನ? ಇಂಜಿನಿಯರ್ ಏನ್ದಲ್ಲ ನಾಯಿ ಕಟ್ತಾರ ತಗೋ ಮನಿ, ಒಟ್ಟು ಸುಖದಿಂದ ಇದ್ರೆ ಸಾಕು. ಅಕ್ಕಿ ಅವಿ ಸ್ನೇಹಾಗ ಇಷ್ಟ ಆಗೈತೆ ಇಲ್ಲ? ಹೆಂಗ್ ಪಾಸ್ ಬಂದೈತೆ ಇಲ್ಲ? ಆಕಿನೂ ಮಾನ್ಯನೇ ಹ್ಞೂ ಅಂದಿದ್ಲು. ಅವ್ರೇನು ಹೇಳಿದ್ದಿಲ್ಲ, ಆಕಿನೂ ಹಂಗಾಗಿ ತಲೆ ಕೆಡ್ಸಂದಿದ್ದಿಲ್ಲ ಬಾಳ. ಬಿಡು, ಅವರೇ ಏನು ಹೇಳಿಲ್ಲ, ಅದಕ್ಕೆ ತಲೆ ಕೆಡ್ಸೋದಕ್ ಬಿಟ್ಟಿದ್ಲು. ಹಂಗಾಗಿ ಈಗ ಕೇಳ್ಬೇಕಾಗೈತಿ. ಮತ್ತ ಅವ್ರ ಹಂಗಂದ್ರ ಮತ್ತ ಮದ್ವಿನೇ ಮಾಡ್ಕೊಳ್ಳೋ ಇದ್ರಾಗ ಅದಾರ ಅವ್ರು. ಅದಕ್ಕ ಇನ್ನೊಂದ್ಸರಿ ಫೋನ್ ಹಚ್ಚಿ ಏನೇನಾಗೈತಿ, ಹೋಗಿ ಬರ್ತೀನಿ ಮಾಡ್ತೀನಿ, ಆಜು ಬಗ್ಗೆ ಎಲ್ಲ ಕೇಳ್ತೇವೆ, ಹುಡುಗನ ಬಗ್ಗೆ ಮಂತನ್ ಬಗ್ಗೆ ಒಂದಿಟ್ಟು ಅಂದಿದ್ರು. ಮೊನ್ನೆ ಹೋಗಿ ಬಂದೇವಿ, ಆಟಕ್ಕೆ ಕೇಳಿವ ಅಂದ್ರೆ ಯಾರ ಮಾತಾಡ್ಸತ್ತಿದ್ರು ಕಾಣ್ತೈತಿ.
ಆಯ್ತು ತಡಿವ ಆಮೇಲೆ ಹಚ್ತೀನತ್ತಲ್ಲ ಅವ್ವ ಹಚ್ಚೇ ಇಲ್ಲ. ಅದಕ್ಕೆ ನಾನೇ ಒಂದಿಟ್ಟು ಹಚ್ಚಿ ಕೇಳ್ಬೇಕಾಗಿತ್ತ. ನಿಮ್ಮ ಮಾವ ಬಂದಿಂದ ಹಚ್ಚಿ ಕೇಳ್ತೀನಿ. ಹೌದೇನ ಅತ್ಯಾಕ್ ಇದು ಮಾಡ್ತಿ ಬಾ ಇಲ್ಲ ನನ್ ಕೊನೆಗೆ ನಂದು ಫೋನ್ ಹಚ್ಚಿ ಮಾತಾಡ ಬಾ ನಿಮ್ಮ ಅವ್ರ ಜೊತೆ. ಹೌದೇನ ಆಯ್ತೇನ ಆಯ್ತು ನಡಿ ಬಂದೆ. ನೀ ಮೊದಲು ನಿಮ್ಮ ಅವ್ರ ಜೊತೆ ಮಾತಾಡ ನಾ ಬರ್ತೀನಿ. ಆಯ್ತು ಹಂಗಾದ್ರೆ. ಇಲ್ಲಿವರೆಗೂ ಸ್ಟೋರಿ ನೋಡಿ ಸಪೋರ್ಟ್ ಮಾಡಾಕತ್ತೀರಿ. ನನಗೆ ಕೆಲವೊಂದು ಟೈಮ್ ನನಗೆ ವಿಡಿಯೋಸ್ ಹಾಕಕ್ ಆಗತ್ತಿಲ್ಲ. ಯಾಕನ್ನೋದು ಒಂದು ಟೈಮ್ ಬಂದಾಗ ನಾ ಹೇಳ್ತೀನಿ. ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ಐತಿ. ಅದಕ್ಕೆ ಆದರೂ ನನಗೆ ನೋಡಿ ಕಷ್ಟಪಟ್ಟು ನಾ ಮಾಡಿ ಹಾಕಕತ್ತೀನಿ ವಿಡಿಯೋಸ್ನ. ಅದಕ್ಕೆ ಆಮೇಲೆ ಈಗ ನಾನು ನಾಳೆಯಿಂದ ಒಂದು 6 ತಿಂಗಳ ನಂತರ ಅನ್ನೋ ಸ್ಟೋರಿ ಇದೇ ಕಥೆನ 6 ತಿಂಗಳ ನಂತರ ಏನಿರ್ತೈತಿ ಅನ್ನೋದು ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಈಗ ಮುಂದೆ ಏನಾಗ್ತೈತಿ ಅನ್ನೋದು ಅದನ್ನ ತೋರ್ಸ್ಕೊಟ್ಟು ಹೋಗ್ಬೇಕಾಕೈತಿ ನಾನು. ಏನಾಗಿರ್ತೈತಿ ಏನ್ ನಡೀತಿರ್ತೈತಿ ಅನ್ನೋದು. ಹಂಗಾಗಿ ಅದನ್ನ ತೋರಿಸ್ತೀನಿ. ಅದಕ್ಕೆ ನಿಮ್ ಸಪೋರ್ಟ್ ನನಗೆ ಯಾವಾಗ್ಲೂ ಹಿಂಗೆ ಇರಲಿ. ಸಾಧ್ಯವಾದ್ರೆ ನಾನು ಆದಷ್ಟು ಬೇಗ ಇನ್ನೊಂದು ಒಳ್ಳೆ ಕತೆ ಜೊತೆನೆ ಬರ್ತೀನಿ. ಆಮೇಲೆ ಈಗ ಕಮೆಂಟ್ಸ್ ಓದ್ತೀನಿ. ನಿನ್ನೆ ಅವ್ರು ಕಮೆಂಟ್ ಮಾಡಿದ್ರು. ಆಶಾ ನದಾಫ್ ಅನ್ನೋರು ನಾಳೆ ನನ್ನ ಬರ್ತಡೇ ಇದೆ ಅಕ್ಕ ಪ್ಲೀಸ್ ನಂಗೆ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರು. ಆಶಾ ಅವರೇ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ದೇವ್ರು ಒಳ್ಳೇದು ಮಾಡಲಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ, ನೀವು ಅನ್ಕೊಂಡಿರೋದು ಎಲ್ಲ ಆಗಲಿ ಅಂತ ನಾನು ದೇವರ ಹತ್ರ ಪ್ರೇ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಯೂಸರ್ ಐ ಡಿ ನೇಮ್ ಬಂದ್ಬಿಟ್ಟು ಅವ್ರು ನಂಗೆ ಕಮೆಂಟ್ ಮಾಡಿದ್ದಾರೆ. ಹ್ಯಾಪಿ ಕುಕ್ಕಿಂಗ್ ಅಪ್ರಾನ್ ಅಂತ ಇದೆ ಯೂಸರ್ ಐ ಡಿ ನೇಮ್ ಬಂದ್ಬಿಟ್ಟು. ಅವ್ರು ನಂಗೆ ಕಮೆಂಟ್ ಮಾಡಿದ್ದಾರೆ. ನಮ್ಮ ಮಗಳು ದಿವ್ಯಾಗೆ ಹಾಯ್ ಅಂತ ಹೇಳ್ರಿ ಶಿಲ್ಪಾ ಅಕ್ಕ ಅಂತ ಕಮೆಂಟ್ ಮಾಡಿದ್ದಾರೆ. ನಿಮ್ಮ ಮಗಳು ದಿವ್ಯಾಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್. ನಿಮಗೂ ಸಹ ದೇವ್ರು ಒಳ್ಳೇದು ಮಾಡಲಿ, ಅನ್ಕೊಂಡಿರೋದು ಎಲ್ಲ ಆಗಲಿ, ಐಶ್ವರ್ಯಗೆ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ.